ಬಳ್ಳಿಗಾವಿಯ ಅರಮನೆಯ ಅಂಗಳದಲ್ಲಿ ರಾಣಿ ಮಲ್ಲಮ್ಮ ದೇವಿಯರನ್ನು ಸೋಬಲೆ ಸುಗ್ಗಲೆ ರೇಚವ್ವೆ ಅಕ್ಕವೆಯರು ಉಯ್ಯಾಲೆಯಲ್ಲಿ ತೂಗುತ್ತಿದ್ದಾರೆ. ತಾಯಿ ಮತ್ತು ಅತ್ತೆಯರಾದ ನಾಗಕ್ಕ ಮತ್ತು ಗಂಗಕ್ಕರು ಅತ್ತ ಬಂದು ನಾವು ತೂಗುತ್ತೇವೆ ಎಂಬುದಾಗಿ ಉಯ್ಯಾಲೆಯನ್ನು ತೂಗುತ್ತಿದ್ದಾರೆ. ಆ ಕಾಲಕ್ಕೆ ಮಲ್ಲಮ್ಮ ದೇವಿ ಅತ್ತ ತಿರುಗಿ, ಅವೇ ಮಾವು ಹುಳಿಯೋಗರ ಊಟ ಮಾಡುವ ಅಪೇಕ್ಷೆಯಾಗಿದೆ ಎಂಬುದಾಗಿ ತಿಳಿಸುತ್ತಿದ್ದಂತೆ ಅದೀಗ ತಾನೇ ಅರಮನೆಗೆ ತಂದು ಸುರಿಯತೊಡಗಿದ್ದ ಮಾವು ಲಿಂಬೆಯ ಚೀಲಗಳು ಅರಮನೆಯಲ್ಲಿ ಸಂಭ್ರಮಿಸಿದವು. ಅತ್ತ ಹುಣಸೆ ಚೀಲಗಳಲ್ಲಿ ಬಂದು ಸುರಿಯುತ್ತಿದ್ದಂತೆ ಹುಣಸೆಯನ್ನು ಬಿಡಿಸುವುದು, ಅಡಿಗೆಗೆ ಸಿದ್ಧಪಡಿಸುವುದು, ವೈವಿಧ್ಯಮಯವಾದ ಅಡಿಗೆಗೆ ಅಡಿಯಿಟ್ಟಿತು. ಮಲ್ಲಮ್ಮ ದೇವಿ ತಾಯಿಯಾಗಲಿದ್ದಾಳೆ ಎನ್ನುವ ಸೂಚನೆ ಸಿಗುತ್ತಿದ್ದಂತೆ ಅಡಿಗೆಗೆ ಒಪ್ಪ ಓರಣಕ್ಕೆ ಸಿದ್ಧರಾದರು. ಬೀಸುವುದು, ಕುಟ್ಟುವುದು, ಹುರಿಯುವುದು, ಹೆರೆಯುವುದು, ತುರಿಯುವುದು, ಕುಳಿತಲ್ಲಿ ನಿಂತಲ್ಲಿ ಓಂ ನಮಃ ಶಿವಾಯ, ಅಡಿಗೆ ಮಾಡುವಲ್ಲಿ ಓಂ ನಮಃ ಶಿವಾಯ, ಪಾತ್ರೆ ತೊಳೆಯುವಲ್ಲಿ ಓಂ ನಮಃ ಶಿವಾಯ, ಅಡಿಗೆಗೆ ಸಿದ್ಧಪಡಿಸುವಲ್ಲಿ ಓಂ ನಮಃ ಶಿವಾಯ, ಪತ್ರ ಪುಷ್ಪ ಬಿಡಿಸುವಲ್ಲಿ ಓಂ ನಮಃ ಶಿವಾಯ, ಕುಳಿತಲ್ಲಿ ನಿಂದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹಾಡುಗಳು, ಮಂತ್ರಗಳು ಎಲ್ಲರ ಕಿವಿ ಧ್ವನಿಗಳಲ್ಲಿ ತರಂಗಿತಗೊಂಡವು. ಈ ಕಾಲಕ್ಕೆ ಅರಮನೆಯೆಲ್ಲ ಭಕ್ತಿಯಿಂದ ತರಂಗತಗೊಂಡಿತು. ಹುಣಸೆ ಹುಳಿಯೋಗರ, ಲಿಂಬೆ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಹೀಗೆ ಅನೇಕ ರೀತಿಯ ಅಪೇಕ್ಷಿತ ಅಡುಗೆಗಳು ಸಿದ್ಧಗೊಂಡವು. ಸಂಭ್ರಮ ಅರಮನೆಯನ್ನು ತುಂಬಿಕೊಂಡಿತು. ಮಲ್ಲಮ್ಮ ದೇವಿ ಪೂಜಾ ವ್ರತದ ಕಾಲಕ್ಕೆ ಪರಮೇಶ್ವರನ ಅನುಗ್ರಹದೊಂದಿಗೆ ತಾಯಿಯಾಗಲಿದ್ದಾಳೆ ಎನ್ನುವ ಸಂತೋಷ ತುಂಬಿತು, ನಲಿದಾಡಿತು. ಅಲ್ಲಮ ಪ್ರಭುದೇವರ ಮಹಾಕಾದಂಬರಿ 6. ರಾಣಿ ಮಲ್ಲಮ್ಮ ದೇವಿ ಗರ್ಭವತಿ, ಪುಣ್ಯವತಿ, ಫಲವತಿ. ಅರಸ ಈಶ್ವರಪ್ರಭು ಮಹಾರಾಜ ಬಹಳ ಸಂತೋಷದಲ್ಲಿದ್ದಾನೆ. ಈಗ ರಾಣಿ ಮಲ್ಲಮ್ಮ ದೇವಿಗೆ ಶಸ್ತ್ರಾಭ್ಯಾಸಕ್ಕೆ, ನಿತ್ಯ ಯುದ್ಧಾಂಗಣಕ್ಕೆ ಕರೆದುಕೊಂಡು ಹೋಗುವುದನ್ನು ಮಲ್ಲಮ್ಮ ದೇವಿ ಯಾವಾಗ ಸೂಚನೆಯನ್ನು ಕೊಟ್ಟಿದ್ದಾರೆ, ನಾನು ತಾಯಿಯಾಗಲಿದ್ದೇನೆ ಅಂದಿನಿಂದ ಶಸ್ತ್ರಾಂಗಣಕ್ಕೆ, ಕಲಿಕೆಗೆ, ಅಭ್ಯಾಸಕ್ಕೆ, ಕುದುರೆ ಸವಾರಿ ಇತ್ಯಾದಿ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಗುರುಗಳಾದ ಸೋಮೇಶ್ವರ ಪಂಡಿತ ದೇವರು, ವಿಶೇಷವಾಗಿ ರಾಜಗುರುಗಳಾದ ಅವರು ಮಲ್ಲಮ್ಮ ದೇವಿಯ ಆರೋಗ್ಯಕ್ಕೆ ಗಮನವನ್ನು ವಹಿಸಿ ಯೋಗ ಅಭ್ಯಾಸಗಳನ್ನು ತಿಳಿಸಿದ್ದಾರೆ. ವಿಶೇಷವಾಗಿ ಧ್ಯಾನ, ಸರಳ ಪ್ರಾಣಾಯಾಮ, ಸರಳ ಯೋಗಾಸನಗಳನ್ನು ಅಭ್ಯಾಸ ಮಾಡುವುದನ್ನು ಹೇಳಿಕೊಟ್ಟಿದ್ದಾರೆ. ಈಶ್ವರಪ್ರಭು ಮಹಾರಾಜ, ರಾಣಿ ಮಲ್ಲಮ್ಮ ದೇವಿ ಇರುವರು ಗುರುಗಳ ಈ ಮಾರ್ಗದರ್ಶನವನ್ನು ಒಟ್ಟಿಗೆ ಅಭ್ಯಾಸ ಮಾಡಿ ಕೆಲವು ದಿನಗಳ ಕಾಲ ಕಲಿತುಕೊಂಡಿದ್ದಾರೆ. ಹೆಚ್ಚು ತಿರುಗಾಟ, ಸಂಚಾರ ಅವು ಆಗಬಾರದು. ಚಟುವಟಿಕೆ ಬೇಕು. ದೇಹ, ಮನಸ್ಸು, ಇಂದ್ರಿಯಗಳಿಗೆ ಒತ್ತಡಗಳು, ತಲ್ಲಣಗಳು ಇರಬಾರದು. ಶಾಂತಿ, ಪೂಜಾ ಸಂಭ್ರಮ, ಸಂತೋಷ ಇವುಗಳೇ ಇರಬೇಕು. ಸಂಗೀತಾಭ್ಯಾಸವನ್ನು ಮಾಡಿ, ಸರಳ ಯೋಗವನ್ನು ನೀವು ಅಭ್ಯಾಸ ಮಾಡಿ, ಇತರರಿಗೂ ಈಗಾಗಲೇ ಹೇಳಿಕೊಡುತ್ತಿರುವಂತೆ ಹೇಳಿಕೊಡಿ. ಹೆಚ್ಚು ಧ್ಯಾನವನ್ನು ಮಾಡಿ ಮತ್ತು ಪ್ರಾಣಾಯಾಮ, ಸರಳ ಪ್ರಾಣಾಯಾಮದ ಉಸಿರಾಟದ ಪದ್ಧತಿಗಳನ್ನು ಸ್ವತಃ ಕೇದಾರೇಶ್ವರ ದೇವಾಲಯದ ರಾಜಗುರುಗಳಾದ ಸೋಮೇಶ್ವರ ಪಂಡಿತ ದೇವರು ಕಲಿಸಿದ್ದಾರೆ. ಗರ್ಭವತಿಯರಾದವರು ತೆಗೆದುಕೊಳ್ಳುವ ಬೇಕಾದ ಅನೇಕ ಸೂಚನೆ, ಎಚ್ಚರಿಕೆ, ತಿಳುವಳಿಕೆಯನ್ನು
ಗಮನಾರ್ಹವಾಗಿ ಅವರು ನೀಡಿದ್ದಾರೆ. ವಿಶೇಷವಾಗಿ ಆಹಾರ ಸ್ವೀಕಾರದ ಬಗ್ಗೆ, ನೀರನ್ನು ಮತ್ತು ಇದುವರೆಗೆ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲದೆ ಹೋದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲಿ ಬೆಲ್ ಕಾಣುತ್ತೆ, ಆ ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಕನಿಷ್ಠ 10 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಅಲ್ಲಿ ಲೈಕ್ ಬಟನ್ ಇದೆ, ಕನಿಷ್ಠ ಈ ವಿಡಿಯೋಗೆ 100 ಲೈಕ್ ಕೊಡಿ. ನೀರು, ಎಳನೀರು, ಪಾನಕ ಇತ್ಯಾದಿಗಳನ್ನು ತೆಗೆದುಕೊಳ್ಳಲು ಹೆಚ್ಚು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅಲ್ಲದೆ ಹಣ್ಣುಗಳನ್ನು ವಿಶೇಷವಾಗಿ ಕಿತ್ತಳೆ, ಚಕೋತ, ಮೂಸಂಬೆ, ಹಲಸು, ಮಾವು, ಪೇರಳ, ನೇರಳೆ, ಕಿರಿ ಹಣ್ಣುಗಳನ್ನು ಮಿತವಾಗಿ ತೆಗೆದುಕೊಳ್ಳಲು ತಿಳಿಸಿದ್ದಾರೆ. ಅಲ್ಲದೆ ಧಾನ್ಯಗಳು, ಕಾಳುಗಳು, ಹೆಸರು ಕಾಳನ್ನು ನಿತ್ಯ ಉಪಯೋಗ ಮಾಡಬಹುದು. ಕೋಸಂಬರಿಯಲ್ಲಿ ನೆನೆ ಹಾಕಿದ ಮೊಳಕೆ ಬರಿಸಿದ ರೀತಿಯಲ್ಲಿ ಸೊಪ್ಪುಗಳ ಜೊತೆಯಲ್ಲಿ ಆಹಾರ ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಹುರುಳಿ, ಸೊಪ್ಪಿನ ಜೊತೆ ಹುರುಳಿಕಾಳನ್ನು, ಹೆಸರುಬೇಳೆಯನ್ನು, ಕಡಲೆಬೇಳೆಯನ್ನು ಸೊಪ್ಪುಗಳ ಜೊತೆ, ತೆಂಗಿನಕಾಯಿಯ ಜೊತೆ ತೆಗೆದುಕೊಳ್ಳಲು ಸೂಚಿಸಿದ್ದಾರೆ. ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಬೀಜ, ಕಡಲೆಕಾಯಿ ಬೀಜ, ಕಡಲೆಕಾಳು ಹಿತಮಿತವಾಗಿ ಅವುಗಳನ್ನು ಕೂಡ ನಿತ್ಯ 2 ಚಮಚ 3 ಚಮಚದಷ್ಟು ನೆನೆ ಹಾಕಿದ ಮೊಳಕೆ ಬರಿಸಿದ ತುಸು ಮೊಳಕೆ ಬರಿಸಿದ ಹೆಸರು ಕಾಳು, ಕಡಲೆಕಾಯಿ ಬೀಜ, ಕಡಲೆಕಾಳು ಇವುಗಳನ್ನು ಕೂಡ ತೆಗೆದುಕೊಳ್ಳಲು ಸೂಚನೆ ನೀಡಿದ್ದಾರೆ. ನಿತ್ಯ ಅಡಿಗೆಯಲ್ಲಿ ತೆಂಗಿನಕಾಯನ್ನು ಉಪಯೋಗಿಸಿ ಹಿತಮಿತವಾಗಿ ತುಪ್ಪ, ಹಾಲು, ಮೊಸರು, ಮಜ್ಜಿಗೆ ಇವುಗಳನ್ನು ಕೂಡ ಉಪಯೋಗಿಸಿ. ಸೊಪ್ಪುಗಳಲ್ಲಿ ವಿಶೇಷವಾಗಿ ಕರಿಬೇವು, ಕೊತ್ತಂಬರಿ, ಮೆಂತೆ ಇವುಗಳನ್ನು ತೆಗೆದುಕೊಳ್ಳಲು ತಿಳಿಸಿದ್ದಾರೆ. ಹಿತಮಿತವಾಗಿ ಕೋಸಂಬರಿಯ ಜೊತೆಯಲ್ಲಿ ಬೇಯಿಸಿದ ಕಾಳು ಪಲ್ಯೆಯ ಜೊತೆಯಲ್ಲಿ ಇವುಗಳನ್ನು ಹಾಕಿ ತೆಗೆದುಕೊಳ್ಳಲು ಹೇಳಿದ್ದಾರೆ. ನಿತ್ಯ ಬೆಳಗಿನ ವೇಳೆಯಲ್ಲಿ ಪ್ರಾತಃ ಕಾಲ 1 ಹಿಡಿ ಕರಿಬೇವಿನ ಸೊಪ್ಪನ್ನು ನಿತ್ಯ ತಿನ್ನಲಿಕ್ಕೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಅವುಗಳ ಜೊತೆ ತೆಂಗಿನಕಾಯಿ ತುರಿಯನ್ನು ಬೆರೆಸಿ ಕಡಲೆ ಬೀಜದೊಂದಿಗೆ ತೆಗೆದುಕೊಳ್ಳಲು ಮತ್ತು ಕೋಸಂಬರಿ, ಹೆಸರುಕಾಳು ಕೋಸಂಬರಿ ಮತ್ತು ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇವುಗಳ ಜೊತೆಯಲ್ಲಿ ತೆಗೆದುಕೊಳ್ಳಲು ಸೂಚಿಸಿದ್ದಾರೆ. ರೊಟ್ಟಿ ಜೊತೆಯಲ್ಲಿ ಹಸಿ ಕೋಸಂಬರಿ ಮತ್ತು ಇತ್ಯಾದಿ ಅನೇಕ ವೈವಿಧ್ಯಮಯವಾದ ಅಡುಗೆಗಳಲ್ಲಿ ತೆಗೆದುಕೊಳ್ಳಿರಿ. ಅಲ್ಲದೆ ವಿಶೇಷವಾಗಿ ಏಲಕ್ಕಿ ಬಾಳೆಹಣ್ಣುಗಳನ್ನು ನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ವೇಳೆಗೆ ನಿಮಗೆ ಎಷ್ಟು ಅನಿಸುತ್ತದೆ ಅಷ್ಟನ್ನು ಕೂಡ ನೀವು ಏಲಕ್ಕಿ ಬಾಳೆಹಣ್ಣನ್ನು ತೆಗೆದುಕೊಳ್ಳಬಹುದು. ಒಂದು ಸಲಕ್ಕೆ 4, 6 ಈ ರೀತಿಯಾಗಿ ಏಲಕ್ಕಿ ಬಾಳೆಹಣ್ಣುಗಳನ್ನು ನೇರವಾಗಿ ಏಲಕ್ಕಿ ಬಾಳೆಹಣ್ಣನ್ನೇ ತಿನ್ನಿರಿ, ಅಥವಾ ರೊಟ್ಟಿ ಜೊತೆ ಅವುಗಳನ್ನು ಉಪಯೋಗ ಮಾಡಿ, ಅಥವಾ ಸೀಕರಣೆ ರಸಾಯನದ ಜೊತೆಯಲ್ಲಿ ಅವುಗಳನ್ನು ಬಳಸಿ ಉಪಯೋಗಿಸಿ. ಹಲಸು, ಏಲಕ್ಕಿ ಬಾಳೆ, ಮಾವು ಇವುಗಳ ರಸಾಯನವನ್ನು ಮಾಡಿ ಇದಕ್ಕೆ ಏಲಕ್ಕಿಯನ್ನು ಹಾಕಿ ತೆಗೆದುಕೊಳ್ಳಿರಿ. ಅದೇ ರೀತಿಯಾಗಿ ಬಾದಾಮಿ, ಗೋಡಂಬಿ, ಖರ್ಜೂರ ಇವುಗಳನ್ನು ಕೂಡ 1-2 ಕಾಳುಗಳನ್ನು ನಿತ್ಯ ಬೆಳಗಿನ ಪ್ರಾತಃ ಕಾಲದ ಫಲಾಹಾರದಲ್ಲಿ, ಮಧ್ಯಾಹ್ನದ ಊಟದ ವೇಳೆಯಲ್ಲಿ, ರಾತ್ರಿ ಊಟದ ವೇಳೆಯಲ್ಲಿ ಹಿತಮಿತವಾಗಿ ತೆಗೆದುಕೊಳ್ಳಲು ಸೂಚಿಸಿದ್ದಾರೆ. ಮನೆಯಲ್ಲಿ ಅತ್ತೆ ಮಾವಂದಿರು, ತಾಯಿ ತಂದೆಯರು ಎಲ್ಲರೂ ಮಹಾದೇವಿಯನ್ನು ಪರಿಪರಿಯಾಗಿ ಕಾಳಜಿ ಮಾಡಿ ನೋಡಿಕೊಳ್ಳುತ್ತಿದ್ದಾರೆ. ಅರಸ ಈಶ್ವರಪ್ರಭು ಮಹಾರಾಜನಂತೂ ಮಹಾದೇವಿಯರ ಆಹಾರ, ವಿಹಾರ, ವಿಶ್ರಾಂತಿ ಇವುಗಳ ವಿಚಾರದಲ್ಲಿ ಹೆಚ್ಚು ಕಾಳಜಿ ತೆಗೆದುಕೊಳ್ಳಲು ಎಲ್ಲರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ.
ರಾಣಿ ಮಲ್ಲಮ್ಮ ದೇವಿಗೆ ಯಾವುದೇ ರೀತಿಯ ಮಾನಸಿಕವಾದ ತಲ್ಲಣಗಳು ಉಂಟಾಗದಂತೆ ಎಲ್ಲರೂ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಕೆಲವು ಸಂದರ್ಭದಲ್ಲಿ ಬೆಳಗ್ಗೆ ಏಳುತ್ತಿದ್ದ ಹಾಗೆಯೇ ಮಲ್ಲಮ್ಮ ತುಸು ಆಯಾಸಗೊಂಡಂತೆ ಕಾಣಬರುತ್ತಾರೆ. ತುಸು ವಾಂತಿಯಾಗುವ ಸೂಚನೆಗಳು ಕಾಣಬರುತ್ತದೆ, ವಮನ. ಹೀಗೆ ಎಂತಹ ಎಲ್ಲ ಲಕ್ಷಣಗಳು ಕಂಡುಬಂದಂತಹ ಸಂದರ್ಭದಲ್ಲಿ ಹಿರಿಯರಾದ ಅತ್ತೆ ಮಾವಂದಿರು, ಹಿರಿಯರಾದ ಮಲ್ಲಮ್ಮ ದೇವಿಯರ ತಂದೆ ತಾಯಿಗಳು ಮಲ್ಲಮ್ಮನ ಈ ಎಲ್ಲ ನಡವಳಿಕೆಯ ಬಗ್ಗೆ ವಿಶೇಷ ಗಮನವನ್ನು ವಹಿಸಿ ಆ ಕೂಡಲೇ ಮಲ್ಲಮ್ಮನಿಗೆ ಸೂಚನೆಯನ್ನು ಹಿತಮಿತವಾಗಿ ಕೊಟ್ಟಿದ್ದಾರೆ. ಅಲ್ಲದೆ ಸಖಿಯರು, ಸೇವಕಿಯರು, ಕಲಾವಿದರು ವಿಶೇಷವಾಗಿ ವೀಣಾ ವಾದನವನ್ನು ನುಡಿಸುತ್ತಿರುತ್ತಾರೆ. ವಿಶೇಷವಾಗಿ ಓಂ ನಮಃ ಶಿವಾಯ ಕಂದಗಳನ್ನು ವೀಣೆಯಲ್ಲಿ ಏಕತಾರೆಯಲ್ಲಿ ನುಡಿಸುತ್ತಾರೆ. ಸ್ವತಃ ಮಲ್ಲಮ್ಮ ಕೂಡ ತಾನು ವೀಣೆಯನ್ನು ನುಡಿಸುತ್ತಾ ಆ ಓಂ ನಮಃ ಶಿವಾಯ ಕಂದಗಳನ್ನು ಹಾಡಿಕೊಳ್ಳುತ್ತಾರೆ. ಅನೇಕರು ರಾಣಿ ಮಲ್ಲಮ್ಮ ಜೊತೆಯಲ್ಲಿ ಈ ಓಂ ನಮಃ ಶಿವಾಯ ಹಾಡುಗಳನ್ನು ಹಾಡುವಾಗ ಧ್ವನಿಗೂಡಿಸುತ್ತಾರೆ. ಹೀಗೆ ಅರಸ ಈಶ್ವರ ಪ್ರಭು ಮಹಾರಾಜನ ಅರಮನೆ ಒಂದು ರೀತಿಯಲ್ಲಿ ಉತ್ಸಾಹ, ಸಂಭ್ರಮ, ಸಂತೋಷ, ಸಂಗೀತ, ಕಲೆ, ಮೃದು ಮಾತು, ಸವಿನುಡಿ, ಭಕ್ತಿ, ಶಾಂತಿ ಇವುಗಳೊಂದಿಗೆ ಅದು ತುಂಬಿಕೊಂಡಿದೆ. ಹೋಗುವ ಬರುವ ಪರಿಚಾರಕಿಯರೆಲ್ಲರಿಗೂ ತುಸು ದ್ವಾರಪಾಲಕರು ಎಚ್ಚರಿಕೆ ಸೂಚನೆಯನ್ನು ಕೊಟ್ಟು ನಿಯಂತ್ರಣ ಮಾಡಿದ್ದಾರೆ. ಮಲ್ಲಮ್ಮ ರಾಣಿಗೆ ಏಕಾಂತ ಮತ್ತು ಅವರ ಅರಮನೆಯ ಒಳ ಹೊರಗೆ ಆವರಣದಲ್ಲಿ ಲಘುವಾದ ಸಂಚಾರಕ್ಕೆ ಏನು ಅನುಕೂಲತೆಗಳು ಬೇಕಾಗಿದೆ ಎಲ್ಲ ಅನುಕೂಲತೆಗಳನ್ನು ಸಖಿಯರು, ಸೇವಕಿಯರು, ಅತ್ತೆ ಮಾವಂದಿರು, ಬಂಧುಗಳು, ಪರಿಚಾರಕಿಯರು ಕೂಡಲೇ ವ್ಯವಸ್ಥೆಯನ್ನು ಮಾಡುತ್ತಾರೆ. ಇಷ್ಟೊಂದು ಕಾಳಜಿಯನ್ನು ವಹಿಸುವುದನ್ನು ಗಮನಿಸಿದ ಮಲ್ಲಮ್ಮ ದೇವಿಗೆ ಒಂದು ರೀತಿ ಸಂತೋಷ, ಸಂಭ್ರಮ, ನನ್ನೊಳಗೆ ಏನೋ ಒಂದು ಹೊಸ ಅನುಭವ ಆಗ್ತಾ ಇದೆ ಎಂಬುದನ್ನು ನಿತ್ಯ ಆಕೆ ಸಂಭ್ರಮಿಸ್ತಾ ಇದ್ದಾಳೆ. ತಿಂಗಳುಗಳು 6 ಕಳೆದಿದೆ. ಆ ಕಾಲಕ್ಕೆ ಒಳಗಿರುವ ಮಗುವಿನ ಸಂಚಾರದ ಸೂಚನೆ ಹಲವು ಸಲ ಮಲ್ಲಮ್ಮನಿಗೆ ಗೊತ್ತಾಗುತ್ತದೆ. ವಿಶೇಷವಾಗಿ ಎಳನೀರನ್ನು, ಸಿಯಾಳವನ್ನು ಸ್ವೀಕಾರ ಮಾಡಿದಾಗ, ಪಾನಕವನ್ನು ಸ್ವೀಕಾರ ಮಾಡಿದಾಗ, ಹಾಲನ್ನು ಕುಡಿದ ವೇಳೆಯಲ್ಲಿ, ಹೀಗೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ಬೇರೆ ಬೇರೆಯ ವೇಳೆಯಲ್ಲಿ ಇವುಗಳನ್ನು ತೆಗೆದುಕೊಂಡಂಥ ಕಾಲದೊಳಗೆ ಆ ಮಗುವಿನ ಚಲನೆ ರಾಣಿ ಮಲ್ಲಮ್ಮನ ಹೊಟ್ಟೆಯೊಳಗೆ ಸಂಚಾರ ಆಗ್ತಾ ಇರ್ತದೆ. ವಿಶೇಷವಾಗಿ ಅದು ಬಲ ಹೊಟ್ಟೆಯ ಕಡೆಗೆ ಕೈಕಾಲು ಆಡಿಸುವುದನ್ನು ಅನುಭವದಿಂದ ಆಕೆ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾಳೆ. ಕೂಡಲೇ ಅತ್ತೆ ಮಾವಂದಿರಿಗೆ, ತಂದೆ ತಾಯಿಯರಿಗೆ, ಸಖಿಯರಿಗೆ ಈ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ. ತನ್ನ ಪತಿ ಅರಸ ಮನೆಗೆ ಬಂದಂಥ ಕಾಲದಲ್ಲಿ ನನ್ನ ಹೊಟ್ಟೆಯಲ್ಲಿ ಯಾವ ರೀತಿಯಾಗಿ ಉಂಟಾಗ್ತಾ ಇದೆ ಎಂಬುದನ್ನು ಅವರು ಸೂಚಿಸ್ತಾ ಇದ್ದಾರೆ. ಈ ಕಾಲಕ್ಕೆ ತಮ್ಮ ಲೋಕಾನುಭವದಿಂದ, ತಾವು ಮಕ್ಕಳನ್ನು ಹಡೆದ ಅನುಭವದಿಂದ ಮಲ್ಲಮ್ಮನನ್ನು ವಿಶೇಷವಾಗಿ ಅತ್ತೆ ಮಾವಂದಿರು, ತಂದೆ ತಾಯಂದಿರು, ಇನ್ನು ಅರಮನೆಯ ಸೇವಕಿಯರು, ಪರಿಚಾರಕಿಯರು, ಶುಶ್ರೂಷಕಿಯರು ಎಲ್ಲರೂ ಗಮನಿಸಿ, ದೇವಿ ರಾಣಿ ಮಲ್ಲಮ್ಮನವರೇ, ನಿಮಗೆ ಗಂಡು ಮಗುವಿನ ಜನನವೇ ಆಗುತ್ತದೆ ಎಂಬುದಾಗಿ ಮತ್ತೆ ಮತ್ತೆ ತಿಳಿಸುತ್ತಿದ್ದಾರೆ. ಪರಮೇಶ್ವರ ಪೂಜಾ ವ್ರತವನ್ನು ನೀವು 3 ತಿಂಗಳುಗಳ ಕಾಲ ನಡೆಸಿರುವಿರಿ. ತಂದೆ ತಾಯಿಗಳು ಈಶ್ವರನಲ್ಲಿ ಪರಮಭಕ್ತಿಯಿಂದ ಪ್ರಾರ್ಥನೆ, ಪೂಜೆ, ವಂದನೆ
ಸ್ತುತಿ ಸ್ತೋತ್ರ ಜಪ ತಪ ಧ್ಯಾನ ಎಲ್ಲವನ್ನು ನಡೆಸಿರುವಿರಿ. ಆ ಕಾರಣವಾಗಿ ಪರಮೇಶ್ವರನ ಕನಸನ್ನು ತಾಯಿ ನೀವು ಕಂಡಿರುವಿರಿ. ಆ ಪರಮೇಶ್ವರನೇ ನಿಮ್ಮಲ್ಲಿ ಶಿಶುವಾಗಿ ಜನಿಸಿ ಬರಲಿದ್ದಾನೆ. ಆ ಪರಮೇಶ್ವರನ ಅನುಗ್ರಹವೇ ನಿಮ್ಮಲ್ಲಿ ಪುಣ್ಯ ತಳೆದು ಶಿಶುವಾಗಿ ಜನಿಸು ಬರಲಿದೆ. ಆ ಮಗು ಗಂಡು ಮಗುವೇ ಆಗಲಿದೆ. ಹೀಗೆ ಈ ಸಂಭ್ರಮದ ಮಾತುಗಳು ಅರಮನೆಯ ಆವರಣದಲ್ಲಿ ಅಂಗಳದಲ್ಲಿ ಆಗಾಗ ಕೇಳಿ ಬರುತ್ತದೆ. ಎಲ್ಲರ ಮಾತುಗಳನ್ನು ಕೇಳುತ್ತಾ ಮಲ್ಲಮ್ಮ ತನ್ನ ಸಮಯವನ್ನು ವೇಳೆಯನ್ನು ಸಂಭ್ರಮ ಸಂತೋಷದಲ್ಲಿ ಕಳೆಯುತ್ತಿದ್ದಾರೆ. ಒಂದು ರೀತಿಯಾಗಿ ತಾನು ತಾಯಿತನವನ್ನು ತನ್ನ ಚಿದ್ಗರ್ಭದಲ್ಲಿ ಅನುಭವಿಸುತ್ತಿರುವ ಸಂತೋಷ, ಕೆಲವು ಸಂದರ್ಭಗಳಲ್ಲಿ ಹೊಟ್ಟೆಯೊಳಗೆ ಆ ಮಗುವಿನ ಚಲನೆ ಒಂದು ರೀತಿಯ ಪುಲಕವನ್ನು ಸಂಭ್ರಮವನ್ನು ಉಂಟು ಮಾಡುತ್ತದೆ. ಇದುವರೆಗೆ ತಾನು ಕಂಡಿರದ ಅನುಭವಗಳು ತನ್ನ ಹೊಟ್ಟೆಯಲ್ಲಿ ತನ್ನ ಶಿಶು ಉಂಟು ಮಾಡುವ ಚಲನೆ ಒಂದು ರೀತಿಯಲ್ಲಿ ಸಂಭ್ರಮ ಎಂಬುದಾಗಿ ಆಕೆಗೆ ಆಗಿದೆ. ಇಂಥ ಸಂಭ್ರಮ ಸಂತೋಷದ ನಡುವೆ ಕೆಲವು ಸಂದರ್ಭಗಳಲ್ಲಿ ನನಗೆ ಸುಸ್ತಾಗಿದೆ, ನಾನು ನಿದ್ರೆಗೆ ಹೋಗ್ತೇನೆ ಎಂಬುದಾಗಿ ಕೆಲವು ವೇಳೆಗೆ ನಿದ್ರೆಗೆ ಹೋಗುವುದುಂಟು. ನನಗೆ ಹಸಿವಾಗಿದೆ ಎಂಬುದಾಗಿ ಕೇಳಿ ಪಡೆದು ಚಕ್ಕುಲಿ, ನಿಪ್ಪಟ್ಟು, ಕೋಡುಬಳೆ ಈ ರೀತಿಯ ವಸ್ತುಗಳನ್ನು ತಿನ್ನುವುದುಂಟು. ಹೀಗೆ ವಿಶೇಷವಾಗಿ ಮಲ್ಲಮ್ಮ ಗೋಡಂಬಿಗೆ, ಕಡಲೆಕಾಯಿ ಬೀಜಕ್ಕೆ, ಹೆಸರುಗಾಳಿಗೆ ತುಸು ತುಪ್ಪ ಹಾಕಿ, ತುಸು ಕಾಳು ಮೆಣಸಿನ ಪುಡಿ ಅಥವಾ ಮೆಣಸಿನಕಾಯಿಯ ಪುಡಿಯನ್ನು ತುಸು ಹಾಕಿ ಹುರಿದು ಅವುಗಳನ್ನು ಶೇಖರಿಸಿಟ್ಟದ್ದನ್ನು 2 ಚಮಚ, 1 ಚಮಚ, 3 ಚಮಚ ಹೀಗೆ ಮಲ್ಲಮ್ಮನಿಗೆ ತಟ್ಟೆಯಲ್ಲಿ ಹಾಕಿ ಕೊಟ್ಟ ಕಾಲಕ್ಕೆ ಮಲ್ಲಮ್ಮ ಅವುಗಳೆಲ್ಲವನ್ನು ಸ್ವೀಕಾರ ಮಾಡಿಬಿಡುತ್ತಾಳೆ. ಈ ಆಹಾರ ತಿನಿಸು ಸ್ವೀಕಾರ ಕಾಲಕ್ಕೆ ಅರಸ ಈಶ್ವರ ಪ್ರಭು ಮಹಾರಾಜರು ಜೊತೆಯಾಗುತ್ತಾರೆ. ರಾಣಿ ಮಲ್ಲಮ್ಮ ದೇವಿಯರ ತಿನಿಸುಗಳ ಕಡೆಗೆ ಎಲ್ಲರೂ ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ. ರಾಣಿ ಮಲ್ಲಮ್ಮ ಅಂತಹ ಸಿಹಿ ಅಡಿಗೆಯನ್ನು ಏನು ಇಷ್ಟಪಡುತ್ತಿಲ್ಲ. ಆದರೆ ಹಣ್ಣುಗಳನ್ನು ಹಲಸು, ಕಿತ್ತಳೆ, ಎಳನೀರು, ಏಲಕ್ಕಿ ಬಾಳೆ, ದಾಳಿಂಬರ, ಮಾವು ಇವುಗಳನ್ನು ಎಷ್ಟು ಕೊಟ್ಟರೂ ತಿನ್ನುತ್ತಾಳೆ. ಮಾವಿನಕಾಯಿಯಲ್ಲಿ ತೊಕ್ಕು ತುರಿದು ಮಾಡಿದ ಮಾವಿನಕಾಯಿಯ ಚಿತ್ರಾನ್ನ, ಲಿಂಬೆಹಣ್ಣಿನ ಚಿತ್ರಾನ್ನವನ್ನು ಸಂಭ್ರಮದಿಂದ ಮಲ್ಲಮ್ಮ ಸ್ವೀಕಾರ ಮಾಡುತ್ತಾರೆ. ಅದೇ ರೀತಿಯಲ್ಲಿ ಅಡುಗೆಯಲ್ಲಿ ವಿಶೇಷವಾಗಿ ತುಪ್ಪದ ಒಗ್ಗರಣೆಯನ್ನು ಹಾಕಿ ಕಾಳು ಮೆಣಸು, ಜೀರಿಗೆ, ಮೆಂತ್ಯ ಪುಡಿ ಇವುಗಳೆಲ್ಲವನ್ನು ಹಾಕಿ ವಿಶೇಷವಾಗಿ ಅನ್ನವನ್ನು ಮಾಡಿಕೊಟ್ಟಂಥ ಕಾಲದಲ್ಲಿ ಸಂಭ್ರಮದಿಂದ ಅಂತಹ ಮೆಂತ್ಯ, ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ ಬೀಜ, ಕಡಲೆಕಾಯಿ ಬೀಜ ಇವುಗಳನ್ನು ಹಾಕಿ ಮಾಡಿದ ಅನ್ನವನ್ನು, ಬಿಸಿ ಬಿಸಿ ತುಪ್ಪದ ಅನ್ನವನ್ನು ಮಲ್ಲಮ್ಮ ಸಂತೋಷ ಸಂಭ್ರಮದಿಂದ ಸ್ವೀಕಾರ ಮಾಡುತ್ತಾರೆ. ಹೀಗೆ ಮಲ್ಲಮ್ಮ ಸ್ವೀಕಾರ ಮಾಡುವ ಅಡಿಗೆಯಲ್ಲಿ ತುಸು ಖಾರ, ಉಪ್ಪು ಈ ಅಡಿಗೆ ತುಸು ಮಲ್ಲಮ್ಮನಿಗೆ ಇಷ್ಟ ಆಗಿರುವುದನ್ನು ಎಲ್ಲರೂ ಗಮನಿಸಿದ್ದಾರೆ. ಅನೇಕ ಸಿಹಿ ಅಡಿಗೆಗಳನ್ನು ಹೋಳಿಗೆ, ತುಪ್ಪ ಇತ್ಯಾದಿ ಮಾಡಿದಾಗ ಒಲ್ಲೆ ಎಂದರೂ ಕೂಡ 1-2 ಹೋಳಿಗೆ ತುಪ್ಪವನ್ನು ಕೂಡ ಸ್ವೀಕಾರ ಮಾಡುವುದುಂಟು. ಹೋಳಿಗೆ ತುಪ್ಪದ ಜೊತೆಯಲ್ಲಿ ಹಣ್ಣಿನ ಸ್ವೀಕರಣೆ, ಏಲಕ್ಕಿ ಬಾಳೆಹಣ್ಣು, ಮಾವಿನ ಹಣ್ಣಿನ ಸ್ವೀಕರಣೆ ಜೊತೆಯಲ್ಲಿ ಅದಕ್ಕೆ ತುಸು ಜೇನನ್ನು ಬೆರೆಸಿ ಕೊಟ್ಟದ್ದನ್ನು ತುಸು ಸ್ವೀಕಾರ ಮಾಡುವುದು ಉಂಟು. ಹಣ್ಣಿನ ಸ್ವೀಕರಣೆಯನ್ನು ಮಲ್ಲಮ್ಮ ಎಂದೂ ಒಲ್ಲೆ ಎಂಬುದಾಗಿ ಹೇಳಿಲ್ಲ. ವಿಶೇಷವಾಗಿ ಮಾವಿನ ಹಣ್ಣು, ಏಲಕ್ಕಿ ಬಾಳೆ ಹಣ್ಣಿನ ಸ್ವೀಕರಣೆಯನ್ನು ಸಂಭ್ರಮದಿಂದ ತಿನ್ನುತ್ತಾಳೆ. ಹೀಗೆ ಮಲ್ಲಮ್ಮ ಆಹಾರ, ವಿಹಾರ, ವಿನೋದ, ಯೋಗ, ಸರಳ ಪ್ರಾಣಾಯಾಮ, ಸರಳ ಯೋಗಾಸನಗಳು, ಧ್ಯಾನ ಮತ್ತು ಸಂಗೀತ, ಹಾಡುವುದರಲ್ಲಿ, ನುಡಿಸುವುದರಲ್ಲಿ, ಹಾಡುವುದನ್ನು ನುಡಿಸುವುದನ್ನು ಕೇಳುವುದರಲ್ಲಿ, ಅಧ್ಯಯನದಲ್ಲಿ, ತಾಳೆಗರಿಯ ಓದಿನಲ್ಲಿ
ಮಹಾತ್ಮರ ಪುಣ್ಯಕಥೆಯ ಶ್ರವಣಗಳಲ್ಲಿ ರಾಣಿ ಮಲ್ಲಮ್ಮ ದೇವಿ ತನ್ನ ದಿನಗಳನ್ನು ಕಳೆಯುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ರಾಜಗುರುಗಳ ಶಿಷ್ಯರು ಅರಮನೆಗೆ ಬಂದು ಪುರಾಣಗಳನ್ನು ಹೇಳುವುದುಂಟು. ಶಿವಪುರಾಣ, ಶಿವಾಗಮ, ಶಿವರಹಸ್ಯದ ಶ್ಲೋಕಗಳನ್ನು ವಿವರಿಸುತ್ತಾರೆ. ಇಂತಹ ಕಾರ್ಯಕ್ರಮಗಳು ಮುಂಜಾನೆ ಮತ್ತು ಸಂಜೆ ವೇಳೆಗೆ 1 ತಾಸು ನಡೆಯುತ್ತದೆ. ಹೀಗೆ ಮಲ್ಲಮ್ಮನ ದಿನಚರಿ ಭಕ್ತಿ, ಪೂಜೆ, ಪ್ರಾರ್ಥನೆ, ಅಧ್ಯಯನ, ಶ್ರವಣ, ಸರಳಯೋಗ, ಧ್ಯಾನ, ಸರಳ ಪ್ರಾಣಾಯಾಮ, ಸಂಗೀತ, ಅಭ್ಯಾಸ, ಕಲಿಕೆ, ವಾದನ, ಕೇಳುವುದು ಇವುಗಳಲ್ಲಿ ದಿನಗಳು ಕಳೆಯುತ್ತವೆ. ಇವುಗಳ ಜೊತೆಯಲ್ಲಿ ಅರಸ ಈಶ್ವರಪ್ರಭು ಮಹಾರಾಜನೂ ಕೂಡ ಹೆಚ್ಚು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಾನೆ. ಅದೇ ವೇಳೆಯಲ್ಲಿ ರಾಜ್ಯದ ರಕ್ಷಣೆ, ಸುತ್ತೆಲ್ಲ ಗಡಿಗಳಲ್ಲಿ ಭದ್ರತೆ, ಯೋಧರ ಮೇಲೆ, ಕಾಲಾಳುಗಳ ಮೇಲೆ, ಸೇನೆಯ ಮೇಲೆ ನಿಗಾ, ಅರಮನೆಯ ಒಳ ಹೊರಗೆ ಭದ್ರತೆ, ಬನವಾಸಿಯ ಮಹಾರಾಜರಿಂದ ಬರುವ ಸೂಚನೆಗಳನ್ನು ಪಾಲನೆ ಮಾಡುವುದು, ಆಡಳಿತ ಬಗ್ಗೆ ಗಮನ ಕೊಡುವುದು, ಇದೆಲ್ಲವನ್ನು ಕೂಡ ಆಡಳಿತದ ಕಡೆಗೂ ತನ್ನ ವಿಶೇಷವಾದ ಲಕ್ಷ್ಯವನ್ನು ಕೊಟ್ಟು ರಾಜ್ಯದ ಆದಾಯವನ್ನು ಹೆಚ್ಚಿಸುವ ಕಡೆಗೆ, ರಾಜ್ಯದ ರಕ್ಷಣೆಯನ್ನು ಮಾಡುವ ಕಡೆಗೆ ಗಮನವನ್ನು ಕೂಡ ನೀಡಿದ್ದಾನೆ. ಅಲ್ಲದೆ ಈಶ್ವರ ಪ್ರಭು ಮಹಾರಾಜನು ಗುರುಗಳಾದ ಸೋಮೇಶ್ವರ ಪಂಡಿತ ದೇವರ ಗುರುಕುಲಕ್ಕೆ ಆದಾಯ ಬೇಕಾದ ಸಂಪನ್ಮೂಲಗಳನ್ನು ಆಗಾಗ ಒದಗಿಸುತ್ತಿರುತ್ತಾನೆ. ವಿದ್ಯಾರ್ಥಿ ಬಾಲರಿಗೆ ಆಹಾರಕ್ಕೆ, ವಸ್ತ್ರಕ್ಕೆ, ತಟ್ಟೆಗೆ, ತಂಬಿಗೆಗೆ ಇತ್ಯಾದಿ ಏನೇನು ವಿದ್ಯಾರ್ಥಿ ಬಾಲರಿಗೆ ಮತ್ತು ಅಲ್ಲಿ ನಡೆಯುವ ಅನ್ನಛತ್ರ, ಭಿಕ್ಷುಕರಿಗೆ ಮತ್ತು ಬಂದಂಥ ಪ್ರವಾಸಿಗರಿಗೆ ದಾಸೋಹಕ್ಕೆ ಏನೇನು ಬೇಕು ಎಲ್ಲವನ್ನು ಕೂಡ ಒದಗಿಸುತ್ತಿರುತ್ತಿದ್ದಾನೆ. ಗುರುಗಳಾದ ಸೋಮೇಶ್ವರ ಪಂಡಿತ ದೇವರು ಗುರುಕುಲದಲ್ಲಿ ಭಿಕ್ಷುಕರಿಗೆ, ತಪಸ್ವಿಗಳಿಗೆ, ಸನ್ಯಾಸಿಗಳಿಗೆ ಶಿವಪುರಾಣವನ್ನು, ಶಿವಾಗಮಗಳನ್ನು, ಶಿವರಹಸ್ಯವನ್ನು ಹೇಳುವ ಪಂಡಿತರಿಗೆ, ವಿದ್ವಾಂಸರಿಗೆ, ತರ್ಕ, ವಾದಿ, ಗಮಕ ಇತ್ಯಾದಿ ಹಾಡುಗಾರರಿಗೆ, ಕಲಾವಿದರಿಗೆ ಏನು ಆಹಾರದ ವ್ಯವಸ್ಥೆಗಳು ವಿದ್ಯಾರ್ಥಿ ಬಾಲರಿಂದ ಎಲ್ಲರಿಗೂ ಏನೇನು ಬೇಕಾಗಿದೆ ಆ ಎಲ್ಲವನ್ನು ಕೂಡ ಸೋಮೇಶ್ವರ ಪಂಡಿತರು ವಿಶೇಷವಾಗಿ ಗಮನವಹಿಸಿ ತಮ್ಮ ಶಿಷ್ಯರೊಂದಿಗೆ ನೋಡಿಕೊಳ್ಳುತ್ತಿದ್ದಾರೆ. ಹೀಗೆ ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯ, ಕೋಡಿಮಠವು ಭಕ್ತಿ, ಪೂಜೆ, ಪ್ರಾರ್ಥನೆ, ಅನುಭವ, ಯೋಗದ ಸಂಭ್ರಮವಾಗಿದೆ. ಅಲ್ಲದೆ ಪ್ರಜೆಗಳಿಗೆ ಪೂಜೆ, ಪ್ರಾರ್ಥನೆ, ಸ್ತೋತ್ರ, ಮಂತ್ರ, ಪಠಣ, ಅಧ್ಯಯನ, ವಚನ, ವಾಚನ ಇವೆಲ್ಲವುಗಳು, ಸಂಗೀತ ಇವೆಲ್ಲವೂ, ನೃತ್ಯ, ವಾದ್ಯ ಇವೆಲ್ಲವೂ ಕೂಡ ಅಪಾರವಾದ ಆನಂದ ಸಂಭ್ರಮವನ್ನು ಕೊಟ್ಟಿವೆ. ವಿಶೇಷವಾಗಿ ಅರಮನೆಯಲ್ಲಿ ನಿತ್ಯ ಬೆಳಗಿನ ವೇಳೆಗೆ, ಸಂಜೆಯ ವೇಳೆಗೆ ಸಮೂಹದಲ್ಲಿ ವೀಣಾ ಗಾಯನ ಮತ್ತು ವೀಣಾ ವಾದನ ನಡೆಯುತ್ತಿರುತ್ತದೆ. ಆ ಕಾಲಕ್ಕೆ ಓಂ ನಮಃ ಶಿವಾಯ ಕಂದ ಪದ್ಯಗಳನ್ನು ವಾದನದಲ್ಲಿ, ಗಾಯನದಲ್ಲಿ ಕೂಡಿ ಗಾಯಕಿಯರು ಹಾಡುತ್ತಿರ್ತಾರೆ. ಆ ವೇಳೆಯಲ್ಲಿ ಮಲ್ಲಮ್ಮನು ಆ ಗಾಯಕಿಯರ ಜೊತೆ ಕೂಡಿಕೊಂಡು ಹಾಡುವುದನ್ನು ಗಮನಿಸುತ್ತಿದ್ದಾರೆ. ಎಲ್ಲರಿಗೂ ಒಂದು ರೀತಿಯ ಸಂಭ್ರಮ, ಸಂತೋಷ, ಆನಂದ. ಭೂಮಿ ಆಕಾಶವನ್ನು ಒಂದು ಮಾಡಿದಷ್ಟು ಅವರಲ್ಲಿ ಸಂಭ್ರಮ ಸಂತೋಷಗಳು ಉಂಟಾಗಿದ್ದಾವೆ. ಬೆಳಗಿನ ವೇಳೆಯಲ್ಲಿ ಸಂಭ್ರಮದಿಂದ ಹಕ್ಕಿಗಳ ಹುಲಿ ಉಂಟಾಗುವ ಹಾಗೆ ಅರಮನೆಯಲ್ಲಿ ಸಂಭ್ರಮದ ಹುಲಿ ಕೇಳಿಬರುತ್ತಿದೆ. ಕೋಗಿಲೆಯ ಗಾನ ವಿಶೇಷವಾಗಿ ಮಾವಿನ ಮರದಲ್ಲಿ ಕೇಳುವಂತೆ ಅರಮನೆಯ ಅಂಗಳದಲ್ಲಿ ಗಾಯನದ ಗಾನ ಅಮೋಘವಾಗಿ ನಡೆಯುತ್ತಿರುತ್ತದೆ. ನವಿಲಿನ ನರ್ತನವು ಕಾಡಾರಣ್ಯದಲ್ಲಿ ಆಗಾಗ
ಗೋಚರವಾಗುವಂತೆ ಅರಮನೆಯಲ್ಲಿ ರಾಣಿ ಮಲ್ಲಮ್ಮ ದೇವಿಯ ಪ್ರೀತ್ಯರ್ಥವಾಗಿ ಓಂ ನಮಃ ಶಿವಾಯ ಕಂದ ಪದ್ಯಗಳ ನರ್ತನದ ಅಭಿನಯ ಕೂಡ ನಡೆಯುತ್ತದೆ. ಹೀಗೆ ಎಲ್ಲವೂ ಭಕ್ತಿಮಯ, ಎಲ್ಲವೂ ಜ್ಞಾನಮಯ, ಎಲ್ಲವೂ ಯೋಗಮಯ, ಎಲ್ಲವೂ ಶಾಂತಿಮಯ, ಎಲ್ಲವೂ ಸಂಭ್ರಮ, ಉತ್ಸಾಹ, ಸಂತೋಷ. ಆದರೆ ಈ ನಡುವೆ ಗರ್ಭವತಿಯಾಗಿರುವ ಮಲ್ಲಮ್ಮ ದೇವಿ ಆಗಾಗ ಸುಸ್ತು ನಿದ್ರೆ ಉಂಟಾಗಿ ನಿದ್ರೆಗೆ ಹೋಗುವುದುಂಟು. ಆ ವೇಳೆಯಲ್ಲಿ ಮಲ್ಲಮ್ಮ ನಿದ್ರೆಗೆ ಅನುಕೂಲವ ಹಾಗೆ ಪಲ್ಲಂಗದ ಮೇಲೆ ವ್ಯವಸ್ಥೆ ಮಾಡುತ್ತಾರೆ. ವಿಶೇಷವಾಗಿ ಪಲ್ಲಮ್ಮ ಎಡಗಡೆಗೆ ತಲೆ ಕೊಟ್ಟು ಮಲಗುವುದುಂಟು, ಹೆಚ್ಚು ಎಡಮಗ್ಗುಲಾಗಿಯೇ ಮಲಗುವುದುಂಟು. ಆ ವೇಳೆಯಲ್ಲಿ ಸಖಿಯರು, ಸೇವಕಿಯರು, ದೂತಿಯರು ಪಲ್ಲಂಗದ ಅಕ್ಕಪಕ್ಕ ಎದ್ದು ಮಲ್ಲಮ್ಮನಿಗೆ ಯಾವ ರೀತಿಯ ಸಹಕಾರ ಬೇಕು ಆ ರೀತಿಯ ಎಲ್ಲ ಸಹಕಾರಗಳನ್ನು ಕೊಡುತ್ತಾರೆ. ಆ ವೇಳೆಯಲ್ಲಿ ಮಲ್ಲಮ್ಮ ತನ್ನ ಮಗು ನಿದ್ರೆಯಿಂದ ಎಚ್ಚೆತ್ತ ಕಾಲಕ್ಕೆ ಗರ್ಭದ ಒಳಗೆ, ಹೊಟ್ಟೆಯೊಳಗೆ ಮಗುವಿನ ಸಂಚಾರ ಹೇಗೆ ಆಗುತ್ತಿರುತ್ತದೆ, ಮಗುವಿನ ಚಲನೆ, ಮುಲುಕಾಟ, ಹೊಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಪುಳಕ, ನಗು, ಸಂಭ್ರಮ ತರುವಂತಿದೆ ಎಂಬುದಾಗಿ ನಿದ್ರೆಯಿಂದ ಎಚ್ಚೆತ್ತ ಕಾಲಕ್ಕೆ ತನ್ನ ಭಾವನೆಗಳನ್ನು ಮಲ್ಲಮ್ಮ ದೇವಿ ಸಖಿಯರೊಂದಿಗೆ, ಅತ್ತೆ, ತಾಯಿಯೊಂದಿಗೆ ಹಂಚಿಕೊಳ್ಳುತ್ತಾರೆ. ಹೀಗೆ ಅರಸ ಈಶ್ವರಪ್ರಭು ಮಹಾರಾಜನ ಅರಮನೆಯಲ್ಲಿ ರಾಣಿ ಮಲ್ಲಮ್ಮ ದೇವಿಯ ಗರ್ಭವತಿ, ಪುಣ್ಯವತಿ, ಫಲವತಿ, ಭಾಗ್ಯವತಿಯಾಗಿ ಅರಮನೆಗೆ ಅನುಗ್ರಹದ ಭಾಗ್ಯವನ್ನೇ ತಂದಿದ್ದಾರೆ. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಈಗ ಅರಸಿ ಮಲ್ಲಮ್ಮ ದೇವಿಯ ಪುಣ್ಯವತಿ ಗರ್ಭವತಿಯಾದ ಲಕ್ಷಣಗಳು ನಿಚ್ಚಳವಾಗಿ ಎದ್ದು ಕಾಣುತ್ತವೆ. ಹಣೆಯ ಮೇಲೆ ಅಲ್ಲಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಬರುತ್ತವೆ. ಕತ್ತಿನ ಭಾಗದಲ್ಲಿ ಮುಖ ತುಸು ಕಪ್ಪಾಗಿದೆ. ಕೂದಲು ಸೊಂಪಾಗಿ ಮಿರು ಮಿಂಚುವಂತೆ ಕಾಣಬರುತ್ತಿವೆ. ಉದ್ದ ಕೂದಲು ಬೆಳೆದಿದೆ. ಕಪ್ಪು ಕಡುಗಪ್ಪಾಗಿ ಕೂದಲುಗಳು ಮಿರಿಮಿರಿ ಮಿಂಚುತ್ತಿವೆ. ಕೂದಲನ್ನು ಬಾಚುವಾಗ ಸಖಿಯರು, ಸೇವಕಿಯರು ವಿಶೇಷವಾಗಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅವುಗಳನ್ನು ವಿಶೇಷವಾಗಿ ಗಮನ ಕೊಟ್ಟು ಬಾಚುವುದುಂಟು. ಆ ಕೂದಲನ್ನು ಬಾಚುವಾಗ ಸಖಿಯರು, ಪ್ರಸಾದನದ ಸತಿಯರು ಎಷ್ಟೊಂದು ಉದ್ದ, ಎಷ್ಟೊಂದು ಕಪ್ಪು, ಎಷ್ಟೊಂದು ಮಿರಿಮಿರಿ ಮಿಂಚುತ್ತಿದೆಯಲ್ಲ, ನಿಮ್ಮ ಚಿದ್ಗರ್ಭದಲ್ಲಿ ಪುತ್ರನೇ ಜನಿಸಿ ಬರಲಿದ್ದಾನೆ. ಆ ಪುತ್ರನ ಜನನದ ಕಾರಣವಾಗಿಯೇ ನಿಮ್ಮ ತಲೆಯಲ್ಲಿ ಇಷ್ಟೆಲ್ಲ ಕಡುಗಪ್ಪಾದ ಉದ್ದ ಕೂದಲುಗಳು ಕಾಣಬರುತ್ತಿವೆ. ಒಮ್ಮೆ ಅರಸ ಈಶ್ವರಪ್ರಭು ಮಹಾರಾಜ ಅಂತಃಪುರದಲ್ಲಿ ಇದ್ದ ಕಾಲಕ್ಕೆ, ಮಲ್ಲಮ್ಮ, ನಿನ್ನ ಹಣೆಯ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಬರುತ್ತಿದೆಯಲ್ಲ, ತುಸು ಕಪ್ಪಾದಂತೆ ನನಗನಿಸುತ್ತಿದೆ ಎಂಬುದಾಗಿ ಅರಸ ಈಶ್ವರಪ್ರಭು ಮಹಾರಾಜ ಕೇಳಿದ್ದಾನೆ. ಮಲ್ಲಮ್ಮ ದೇವಿ ಆ ಸಂದರ್ಭದಲ್ಲಿ ತಾಯಿ ಮತ್ತು ಅತ್ತೆಯರು, ಸಖಿಯರು ಮತ್ತು ಪ್ರಸೂತಿಯರ ದಾದಿಯರು ತಿಳಿಸಿದ ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಇವೆಲ್ಲ ನಿಮ್ಮ ಪುತ್ರನು ನನ್ನ ಶರೀರದ ಮೇಲೆ ಉಂಟು ಮಾಡಿರುವ ಪರಿಣಾಮ. ನನಗೆ ಗಂಡು ಮಗುವೇ ಜನನವಾಗುತ್ತದಂತೆ ಗಂಡು ಮಗುವಿನ ಜನನದ ಕಾಲಕ್ಕೆ ಈ ಎಲ್ಲ ಸೂಚನೆಗಳು, ಲಕ್ಷಣಗಳು ತಾಯಿಯ ಮೇಲೆ ಪ್ರಭಾವ ಮತ್ತು ಪರಿಣಾಮಗಳು ಈ ರೀತಿಯಾಗಿ ಗೋಚರವಾಗುತ್ತವೆ ಎಂಬುದಾಗಿ ತನ್ನ ಅರಸ ಈಶ್ವರಪ್ಪ ಮಹಾರಾಜನಲ್ಲಿ ತಿಳಿಸಿದ್ದಾರೆ. ಈ ವಿಚಾರ ಅರಸ ಈಶ್ವರಪ್ರಭು ಮಹಾರಾಜನಿಗೂ ಹೊಸತು, ರಾಣಿ ಮಲ್ಲಮ್ಮ ದೇವಿಗೂ ಹೊಸತು. ಹೀಗಾಗಿ
ಗರ್ಭವತಿಯಾದ ಕಾಲಕ್ಕೆ ಶರೀರದ ಮೇಲೆ ಏನೇನು ಪರಿಣಾಮಗಳು ಆಗುತ್ತದೆ ಎಂಬುದನ್ನು ಪ್ರತ್ಯಕ್ಷವಾಗಿ ರಾಣಿ ಮಲ್ಲಮ್ಮ ದೇವಿ ಅನುಭವಿಸುತ್ತಿದ್ದಾಳೆ. ಕೆಲವು ಸಲ ಅಂತಹ ಹೊಟ್ಟೆ ನೋವು ಬರದಿದ್ದರೂ ಕೂಡ 1-2 ನಿಮಿಷಗಳ ಕಾಲ ಹೊಟ್ಟೆ ನೋವು ಬರುವುದುಂಟು. ಆದರೆ ಅದು ಆ ಕೂಡಲೇ ಹೀಗೆ ಬಂದು ಹಾಗೆ ರೆಪ್ಪೆ ಮಿಟುಕುವ ಹಾಗೆ ಹೊರಟು ಹೋಗುತ್ತದೆ. ಕಾರಣ ಮಲ್ಲಮ್ಮ ಎಳನೀರನ್ನು ತೆಗೆದುಕೊಳ್ಳುತ್ತಾರೆ. ವಿಶೇಷವಾಗಿ ಪಾನಕವನ್ನು, ಬೇಲದ ಹಣ್ಣಿನ ಪಾನಕ, ಲಿಂಬೆ ಹಣ್ಣಿನ ಪಾನಕ ತೆಗೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ನೀರನ್ನು ಯಥೇಚ್ಛವಾಗಿ ಆಗಾಗ ಬಿಸಿ ನೀರನ್ನು ಕೂಡ ಸೇವಿಸುತ್ತಾರೆ. ಅಲ್ಲದೆ ಹಣ್ಣುಗಳು, ದ್ರವಾಹಾರ ಮತ್ತು ಹಣ್ಣುಗಳು ಯಥೇಚ್ಛವಾಗಿ ತೆಗೆದುಕೊಳ್ಳುವುದರಿಂದ ಮಲ್ಲಮ್ಮ ಈಗ ಮೈಕೈ ತುಂಬಿಕೊಂಡು ಚಂದ ಕಾಣುತ್ತಿದ್ದಾರೆ. ತುಸು ಸ್ಥೂಲಕಾಯ ಕಾಣಬರುವ ತುಸು ಮುಂದೆ ಬಂದಿದೆ. ಹೀಗೆ ಮಲ್ಲಮ್ಮ ತನ್ನ ಗರ್ಭವತಿಯ ಸೂಚನೆಗಳನ್ನು, ಹೊಸ ಹೊಸ ಅನುಭವಗಳನ್ನು ಅನುಭವಿಸುತ್ತಾ ಹಿರಿಯರಿಂದ ಈ ವಿಚಾರವಾಗಿ ಹಲವು ಮಾತುಗಳನ್ನು ಸ್ವೀಕಾರ ಮಾಡುತ್ತಾ ತನ್ನ ದಿನಗಳನ್ನು, ತಾಯ್ತನದ ಅನುಭವಗಳನ್ನು ಕಳೆಯುತ್ತಿದ್ದಾಳೆ. ಮಲ್ಲಮ್ಮನ ಪಲ್ಲಂಗ, ಅಂತಃಪುರ ವಿಶೇಷವಾಗಿ ಗಾಳಿ ಬೆಳಕು ಇರುವ ಸ್ಥಳಕ್ಕೆ ಬದಲಾಯಿಸಲಾಗಿದೆ. ತಂಗಾಳಿ, ವಿಶೇಷವಾಗಿ ಗಾಳಿ ಸಂಚಾರ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲದೆ ಮಲ್ಲಮ್ಮ ಆಗಾಗ ನಿದ್ರೆಗೆ ಹೋಗುವುದುಂಟು, ಹೆಚ್ಚು ನಿದ್ರಿಸುವುದುಂಟು. ತನ್ಮಯಳಾಗಿ ನಿದ್ರೆ ಹೋಗುತ್ತಾಳೆ. ಆ ಕಾಲಕ್ಕೆ ಮಲ್ಲಮ್ಮ ನಿದ್ರೆ ಹೋಗುವುದನ್ನು ಅರಸ ಈಶ್ವರಪ್ರಭು ಮಹಾರಾಜ ಪಕ್ಕದಲ್ಲಿ ಕುಳಿತು ತದೇಕವಾಗಿ ಮಲ್ಲಮ್ಮನನ್ನು ಗಮನಿಸುತ್ತಾನೆ. ನಿದ್ರೆಯ ಅವಶ್ಯಕತೆ ಇದೆ. ಗರ್ಭದಲ್ಲಿ ಪುತ್ರ ಉದಯವಾಗುವ ಕಾರಣ ಆ ತಾಯಿಯ ಶಕ್ತಿ, ಚೈತನ್ಯವೆಲ್ಲವನ್ನು ಆ ಪುತ್ರನು ಪಡೆದುಕೊಳ್ಳುತ್ತಾನೆ. ಅದಕ್ಕಾಗಿ ವಿಶೇಷ ಬದಲಾವಣೆಗಳು, ವಿಶೇಷ ಪರಿಣಾಮಗಳು ಆಕೆಯ ದೇಹದ ಸರ್ವಾಂಗದ ಮೇಲೆ ಆಗುತ್ತದೆ ಎಂಬುದನ್ನು ಗಮನಿಸಿದ್ದಾನೆ. ಮಲ್ಲಮ್ಮನ ನಿದ್ರೆಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಉಂಟು ಮಾಡಿದ್ದಾನೆ. ವಿಶೇಷವಾಗಿ ಸೊಳ್ಳೆಗಳು ಕಚ್ಚದ ಹಾಗೆ ಅಗ್ಗಿಷ್ಟಕೆಯನ್ನು ಬೀದಿ ಬಾಗಲಲ್ಲಿ ಹಾಕಿ ಒಳಗೆ ಸೊಳ್ಳೆಗಳ ಆಗಮನ ಆಗದಂತೆ ಎಚ್ಚರಿಕೆ ವಹಿಸುತ್ತಾರೆ. ವಿಶೇಷ ಹೊಗೆ, ಪರಿಮಳ ಆಕೆ ಉಸಿರಾಟಕ್ಕೆ ತೊಂದರೆಯಾಗಬಾರದು. ಹಾಗೆ ಸರಳ, ಸುಂದರ, ನಿಸರ್ಗದ, ಪ್ರಕೃತಿಯ ಹೊಸತನದ ಗಾಳಿ ಮಲ್ಲಮ್ಮನ ಆರೋಗ್ಯಕ್ಕೆ ಅಗತ್ಯ ಎಂಬುದನ್ನು ಗುರು ಸೋಮೇಶ್ವರ ಪಂಡಿತ ದೇವರು ತಿಳಿಸಿರುವುದರಿಂದ ಮಲ್ಲಮ್ಮ ಅಂಗಳದಲ್ಲಿ ಬೆಳಗಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲಕ್ಕೆ ಸಂಚರಿಸಿ ಗಾಳಿ ಸಂಚಾರವನ್ನು ಅರಮನೆಯ ಅಂಗಳದಲ್ಲಿ, ಅರಮನೆಯ ಒಳಾಂಗಣದಲ್ಲಿ, ಅರಮನೆಯ ಕೋಣೆಗಳಲ್ಲಿ ಆ ರೀತಿ ಚಟುವಟಿಕೆಯಿಂದ ತಾನು ಇದ್ದಾಳೆ. ಇಂತಹ ಉತ್ಸಾಹ, ಸಂಭ್ರಮ, ಸಂತೋಷಗಳು ತುಂಬಿ ಬರುತ್ತಿವೆ. ದಿನಗಳು ದಿನೇ ದಿನೇ ಹತ್ತಿರವಾಗುತ್ತವೆ. ಮಲ್ಲಮ್ಮ ತಾಯಿಯಾಗುವ ದಿನಗಳು ಹತ್ತಿರವಾಗಿವೆ ಎಂಬುದಾಗಿ ಅರಮನೆಯ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಕೆಲವು ಸಲ ಮಲ್ಲಮ್ಮ ದೇವಿಗೆ ಶುಂಠಿ, ಜೀರಿಗೆ, ಕೊತ್ತಂಬರಿ, ಕಲ್ಲಸಕ್ಕರೆ, ಏಲಕ್ಕಿ ಹಾಕಿದ ಕಷಾಯವನ್ನು ಮಲ್ಲಮ್ಮನ ಅಪೇಕ್ಷೆಯ ಮೇರೆಗೆ ಕೊಡುವುದುಂಟು. ಮೆಣಸು, ಶುಂಠಿ, ಏಲಕ್ಕಿ, ಜೀರಿಗೆ, ಕೊತ್ತಂಬರಿ, ಅರಿಶಿನ, ತುಸು 1-2-3 ಪಪ್ಪು ಬೆಳ್ಳುಳ್ಳಿ ಇವುಗಳ ಕಷಾಯಕ್ಕೆ ತುಸು ಆಕಳ ಹಾಲನ್ನು ಬೆರೆಸಿ ಕುದಿಸಿ ಹಿತಮಿತವಾಗಿ ಮಲ್ಲಮ್ಮ ಕೇಳಿದಷ್ಟನ್ನು ಬೆಳಿಗ್ಗೆ ಒಂದು ಅರ್ಧ ಬಟ್ಟಲು ಕುಡಿಯುವ, ಒಂದು ಅರ್ಧ ಬಟ್ಟಲು ಎಂಬುದಾಗಿ ಹೇಳಿದರೆ ಅರ್ಧ ಕಪ್, ಬೆಳಿಗ್ಗೆ ಸಂಜೆ ಹೀಗೆ
ಉಪಾಹಾರದ ನಂತರ, ತಿನಿಸುಗಳ ನಂತರ ಇವುಗಳನ್ನು ಕೂಡ ಕುಡಿಯುತ್ತಿರುತ್ತಾಳೆ. ಪ್ರಸೂತಿಯ ಸಂಬಂಧಪಟ್ಟ ಶುಶ್ರೂಷಕರು ವಿಶೇಷವಾಗಿ ಲಕ್ಷ್ಯ ಗಮನವಹಿಸಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ತಾಯಿ, ಅಜ್ಜಿ, ಅತ್ತೆಯರು ಇವುಗಳ ಅನುಭವ ಇದ್ದವರು ಮಲ್ಲಮ್ಮನನ್ನು ಜಾಗರೂಕರಾಗಿ ಆಹಾರ, ವಿಹಾರ, ವಿನೋದ, ಸಂಗೀತ, ಭಕ್ತಿ, ಪೂಜೆ ಇವುಗಳಲ್ಲಿ ಆಕೆಯನ್ನು ಶಾಂತ ಸಂಭ್ರಮ ಉತ್ಸಾಹದಲ್ಲಿ ಇರಿಸಿಕೊಂಡಿದ್ದಾರೆ. ಮಲ್ಲಮ್ಮ ತಾಯಿಯಾಗುವ ದಿನಗಳು ಬಂದೇ ಬಿಟ್ಟಿತು.